called the body fluids and circulation. It is one of the most important topic in the examination, in the board examination, in the TSCET examination, and in the NEET examination. I hope you better get it. So, what is the name of the topic? That is nothing but the body fluids and circulation. It is a chapter of human physiology. You know, human physiology has a highest weightage in your ACT and NEET examination as well as in the board examination. So, let's start with the term what is circulation? What is the circulation? Circulation ಅಂದ್ರೇನು ಇದರ ಮೀನಿಂಗ್ ಏನು? Circulation ಅಂದ್ರೆ it is the transport of nutrients, transport of carbon dioxide, transport of oxygen and transport of carbon dioxide through the body fluids to the organs and tissues of the human body or other organisms ಅಂತ ಹೇಳ್ತೀವಿ. The transport of nutrients, oxygen, carbon dioxide to body, organs and tissues to the body fluid like blood, like blood. Circulation ಅಂದ್ರೇನು? Circulation is a transport system in the human body. ಅಲ್ಲಿ ಏನಾಗ್ತೈತಿ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ ಗಳು ಫ್ಲೋ ಆಗ್ತಾವು. ಎಲ್ಲಿ ಈ ಫ್ಲೋ ಎಲ್ಲಿ ಹೋಗ್ತೈತಿ ಅಂದ್ರೆ ಇದು ಆರ್ಗನ್ಸ್ ಮತ್ತು ಟಿಶ್ಯೂ ಹೋಗಿ ತಲುಪ್ತೈತಿ. ಇದು ನೆನ್ಪಿಡ್ಕೋಬೇಕು. ಏನಂದ್ರೆ ಸರ್ಕ್ಯುಲೇಷನ್ ಅಂದ್ರ ಏನಂತ ನೆನ್ಪಿಡ್ಬೇಕು. ಈಗ ನೋಡ್ರಿ, ಸರ್ಕ್ಯುಲೇಷನ್ ಒಳಗೆ ಎರಡು ಟೈಪ್ಸ್ ಬರ್ತಾವ. ಒಂದು ಓಪನ್ ಸರ್ಕ್ಯುಲೇಷನ್, ಏನು ಈ ಓಪನ್ ಸರ್ಕ್ಯುಲೇಷನ್ ಅಂದ್ರ. ಆಮೇಲೆ ಇನ್ನೊಂದು ಬರ್ತೈತಿ ಕ್ಲೋಸ್ಡ್ ಸರ್ಕ್ಯುಲೇಷನ್ ಅಂತ. ಕ್ಲೋಸ್ ನೋಡ್ರಿ, ಲೋವರ್ ಆರ್ಗಾನಿಸಮ್ಸ್ ಒಳಗೆ ಏನಾಗ್ತೈತಿ ಓಪನ್ ಸರ್ಕ್ಯುಲೇಷನ್ ಆಗ್ತೈತಿ. ಲೈಕ್ ದ ಸ್ಪಾಂಜಸ್. ಎಕ್ಸಾಂಪಲ್ ಏನು? ಸ್ಪಾಂಜಸ್. ಒಂದ್ ಎಕ್ಸಾಂಪಲ್ ಕೊಟ್ಟಿನಿ. ಇಂಥವು ಲೋವರ್ ಇನ್ವರ್ಟೆಬ್ರೇಟ್ಸ್ ಒಳಗ ಇದು ಓಪನ್ ಸರ್ಕ್ಯುಲೇಷನ್ ನಡೆದೈತಿ. ಇಲ್ಲಿ ಓಪನ್ ಸರ್ಕ್ಯುಲೇಷನ್ ಅಂದ್ರೆ ಏನು? Here the blood from the heart directly pumped in the body cavities or the
organs or tissues directly bathed into the blood. Very important, ಡೆಫಿನಿಷನ್ ಏನಂದ್ರೆ ಇಲ್ಲಿ ನೆನಪಿಡ್ಬೇಕಾದದ್ದು ಏನಂದ್ರೆ ಬಾಡಿದ ಟಿಶ್ಯೂ ಮತ್ತು ಆರ್ಗನ್ಸ್ ಏನಿರ್ತಾವ ಈ ಬ್ಲಡ್ ಒಳಗೆ ಡೈರೆಕ್ಟ್ ಆಗಿ ಬಾತ್ ಆಗ್ತಾವು. ಬ್ಲಡ್ ಫ್ರಮ್ ದ ಹಾರ್ಟ್ ಡೈರೆಕ್ಟ್ಲಿ ಪಂಪ್ಡ್ ಇನ್ ಟು ದ ಬಾಡಿ ಕ್ಯಾವಿಟೀಸ್ ಆರ್ ದ ಬಾಡಿ ಕ್ಯಾವಿಟೀಸ್ ಆರ್ ದ ಆರ್ಗನ್ಸ್ ಅಂಡ್ ಟಿಶ್ಯೂ ಡೈರೆಕ್ಟ್ಲಿ ಬಾತ್ ಇನ್ ಟು ದ ಬ್ಲಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಅಂತೂ ಸ್ಪಾಂಜಸ್ ಅಂತ ಹೇಳಿದ್ವಿ. ಇನ್ನೊಂದೇನು ಕ್ಲೋಸ್ ಸರ್ಕ್ಯುಲೇಷನ್ ಅಂದ್ರೇನು? ಹಿಯರ್ the blood pumped from the heart goes through the body fluids. Body fluids ಅಲ್ಲ, blood capillaries. ನೋಡ್ರಿ, ಕ್ಲೋಸ್ ಸಿಸ್ಟಮ್ ಒಳಗೆ ಏನಾಗ್ತೈತಿ, ಬ್ಲಡ್ ಒಂದು ಎನ್ಕ್ಲೋಸ್ಡ್ ಕ್ಯಾಪಿಲರೀಸ್ ಇರ್ತಾವ. ಅವೇ ಕ್ಯಾಪಿಲರೀಸ್ ಯಾವ್ದಂದ್ರೆ ಬ್ಲಡ್ ಕ್ಯಾಪಿಲರೀಸ್. ಹ್ಯೂಮನ್ ಬೀಯಿಂಗ್ಸ್ ನಾಗ ಏನಿರ್ತಾವ, ವೇನ್ಸ್ ಮತ್ತು ಬ್ಲಡ್ ಕ್ಯಾಪಿಲರೀಸ್ ಇರ್ತಾವ. ಈ ಬ್ಲಡ್ ಕ್ಯಾಪಿಲರೀಸ್ ಒಳಗ ಮತ್ತು ವೇನ್ಸ್ ಒಳಗೆ ಏನಾಗ್ತೈತಿ, ಬ್ಲಡ್ ಏನಾಗ್ತೈತಿ, ಫ್ಲೋ ಆಗ್ತೈತಿ. ಇದಕ್ಕೆ ಏನಂತೀವಿ, ಕ್ಲೋಸ್ಡ್ ಸರ್ಕ್ಯುಲೇಷನ್ ಅಂತೀವಿ. ಇಷ್ಟು ಹೋಮೋಸಪಿಯನ್ಸ್ ಎಕ್ಸಾಂಪಲ್. ಸೊ ಇದು ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹೇಳಿದ್ರೆ ನಮ್ದು ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ವಾಟ್ ಈಸ್ ಡಬಲ್ ಸರ್ಕ್ಯುಲೇಷನ್? ಡಬಲ್ ಸರ್ಕ್ಯುಲೇಷನ್ ಅಂದ್ರೆ ಏನು ಅಂತ, ವೇಟ್ ಎ ಮಿನಿಟ್, I will put some ink on this marker. So come to the topic. What is double circulation? Double circulation, it is the flow of blood deoxygenated blood flows from right atrium to right ventricle. ರೈಟ್ ಅಟ್ರಿಯಂ ಇಂದ ರೈಟ್ ವೆಂಟ್ರಿಕಲ್ ಗೆ ಏನಾಗ್ತೈತಿ, ಬ್ಲಡ್ ಫ್ಲೋ ಆಗ್ತೈತಿ. ಆಮೇಲೆ ಆಕ್ಸಿಜನೇಟೆಡ್ ಬ್ಲಡ್
goes from left atrium to left ventricle. ಈಗ ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಈ ಪ್ರೋಸೆಸ್ ಏನಾಗುತ್ತೆ, 2 ಸಲ ಆಗಿದ್ದಲ್ಲ, ಅದಕ್ಕೆ ನಾವು ಇದು ಡಬಲ್ ಇದು ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. So come to the next topic. For next topic, we have another point to cover, that is human heart is 4 chamber, that is 2 atrium, 2 ventricles, and along with humans, birds and crocodile are also have the 4 chambered heart. 4 chamber heart, and fishes have 2 chambered heart, and all the reptiles have 3 chambered heart. This is the factual questions. You have to remember these answers. So we move to topic called blood. ರಕ್ತ. ಬ್ಲಡ್ ಅಂದ್ರೇನು? ರಕ್ತ. ಬ್ಲಡ್ ಒಳಗೆ ಏನೇನ್ ಇರ್ತೈತಿ ಅಂದ್ರೆ, ಫಸ್ಟ್ ಪ್ಲಾಸ್ಮಾ ಇರ್ತೈತಿ. ಆಮೇಲೆ ಇನ್ನೊಂದ್ ಏನಿರ್ತೈತಿ, ಫಾರ್ಮ್ಡ್ ಎಲಿಮೆಂಟ್ಸ್ ಇರ್ತವು. 55% ಏನಿರ್ತೈತಿ, ಪ್ಲಾಸ್ಮಾ ಇರ್ತೈತಿ. 45% ಏನಿರ್ತೈತಿ, ಫಾರ್ಮ್ಡ್ ಎಲಿಮೆಂಟ್ಸ್ ಇರ್ತವೆ. ಬ್ಲಡ್ ಪ್ಲಾಸ್ಮಾ is a pale yellowish colored fluid. ಇದ್ರೊಳಗ ವಾಟರ್ ಇರ್ತೈತಿ. ಎಷ್ಟು ಪರ್ಸೆಂಟ್ ಇರ್ತೈತಿ ಅಂದ್ರೆ 90 to 90 ಇಂದ ಹಿಡಿದು 92% ಇರ್ತೈತಿ. ಆಮೇಲೆ ಮತ್ತೇನಿರ್ತೈತಿ, ವಾಟರ್ ಇರ್ತೈತಿ, ಪ್ರೋಟೀನ್ಸ್ ಇರ್ತವೆ. ಪ್ರೋಟೀನ್ಸ್ ಯಾವುದು? ಅಲ್ಬುಮಿನ್ಸ್, ಗ್ಲೋಬೋಲಿನ್ಸ್, ಫಿಬ್ರಿನೋಜನ್, ಇವೆಲ್ಲ ಏನು ಫಾರ್ಮ್ಸ್ ಆಫ್ ಆಂಟಿಬಾಡೀಸ್. ನೆಕ್ಸ್ಟ್ ಏನಿರ್ತಾವ, ಅಯಾನ್ಸ್ ಇರ್ತಾವ. ಅಯಾನ್ಸ್ ಲೈಕ್ Na+, Cl, Na2+, ಈ ತರ ಏನು ಅಯಾನ್ಸ್ ಇರ್ತಾವ. ಆಮೇಲೆ ಏನಿರ್ತಾವ, ಗ್ಯಾಸಸ್ ಇರ್ತಾವ. ಗ್ಯಾಸಸ್ ಇಷ್ಟೇನದು ಪ್ಲಾಸ್ಮಾ. ನೆಕ್ಸ್ಟ್ ಏನು, ಫಾರ್ಮ್ಡ್ ಎಲಿಮೆಂಟ್ಸ್. ಫಾರ್ಮ್ ಎಲಿಮೆಂಟ್ಸ್ ಒಳಗ ಏನೇನ್ ಬರ್ತೈತಿ ಅಂದ್ರೆ, RBC, also called as erythrocytes. RBC ಏನಂತ ಕರಿತೀವಿ ನಾವು? ಎರಿಥ್ರೋಸೈಟ್ಸ್ ಅಂತ ಕರಿತೀವಿ. RBC ಯಾವ ತರ ಇರ್ತೈತಿ, ನಾವು ನೋಡುವಂತ ರಕ್ತ ಏನದು, ರೆಡ್ ಕಲರ್, ಅದು RBC ಅದು, ಹೌದಾ? is enucleated
ನ್ಯೂಕ್ಲಿಯೇಟೆಡ್ ಮತ್ತ 120 days ಲೈಫ್ ಸ್ಪ್ಯಾನ್ ಇರ್ತೈತಿ. ಬೋನ್ ಮ್ಯಾರೋ ಒಳಗೆ ಫಾರ್ಮೇಶನ್ ಆಗ್ತೈತಿ. ಮತ್ತೇನು ಬೈಕಾಂಕೇವ್ ಶೇಪ್ ಇರ್ತೈತಿ. ಕ್ಲೀನ್ ಒಳಗ ಡೆತ್ ಆಗ್ತೈತಿ. This is all about the RBCs. Next, WBC. WBC ಅಂದ್ರೇನು? ವೈಟ್ ಬ್ಲಡ್ ಸೆಲ್ಸ್. ವೈಟ್ ಬ್ಲಡ್ ಸೆಲ್ಸ್ ದಾಗ ಎರಡು ಟೈಪ್ಸ್ ಇರ್ತಾವ. ಇದ್ರದ್ದು ನೋಡ್ರಿ ಲೈಫ್ ಸ್ಪ್ಯಾನ್ ನೋಡ್ರಿ, WBC ಇದು 1 to 15 days ಇರ್ತೈತಿ ಲೈಫ್ ಸ್ಪ್ಯಾನ್. ಆಮೇಲೆ ಇವು ನ್ಯೂಕ್ಲಿಯೇಟೆಡ್ ಇರ್ತಾವು. ಮೇ ಬಿ ಸಿಂಗಲ್ ಆರ್ ಮಲ್ಟಿ ಕ್ರಿಯೇಟೆಡ್ ಇರ್ತಾವು. ಫಾರ್ಮೇಶನ್ ಎಲ್ಲಾಗ್ತೈತಿ? ಬೋನ್ ಮ್ಯಾರೋದಾಗ ಆಗ್ತೈತಿ. ಇದ್ರಾಗ ಎರಡು ಟೈಪ್ಸ್ ಬರ್ತಾವು. ಒಂದು ಗ್ರಾನ್ಯುಲೋಸೈಟ್ಸ್ ನೋಡ್ರಿ, ಗ್ರಾನ್ಯುಲೋಸೈಟ್ಸ್ ಒಳಗೆ 3 ಬರ್ತಾವ. ಫಸ್ಟ್ ಒನ್ ಬೇಸೋಫಿಲ್, ನ್ಯೂಟ್ರೋಫಿಲ್, ಸೆಕೆಂಡ್ ಒಂದೇನು ಬೇಸೋಫಿಲ್ಸ್, ಥರ್ಡ್ ಒನ್ ಏನು ಇಯೋಸಿನೋಫಿಲ್. ಕಡೆ ನ್ಯೂಕ್ಲಿಯೇಟೆಡ್ ಏನು ನೋಡ್ರಿ, ಇದು ಮಲ್ಟಿ ನ್ಯೂಕ್ಲಿಯೇಟೆಡ್ ಇರ್ತೈತಿ. ಯಾವುದು ನ್ಯೂಕ್ಲಿಯೋಫಿಲ್. ಇದು ಮತ್ತೆ ಎಷ್ಟು ಇರ್ತೈತಿ ಅಂದ್ರ 60 to 65% ಇರ್ತೈತಿ. ಆಮೇಲೆ ಬೇಸೋಫಿಲ್ಸ್ ಎಷ್ಟು ಇರ್ತೈತಿ ಅಂದ್ರ 6 to 8% ಇರ್ತೈತಿ. ಇದು ಇಯೋಸಿನೋಫಿಲ್ ಏನು ಲೆಸ್ ದ್ಯಾನ್ 1%. ನೆನಪಿಡ್ಬೇಕು. ಇದ್ರಾಗ ಗ್ರಾನ್ಯುಲೋಸೈಟ್ಸ್ ಅಂದ್ರೆ ಬಬಲ್ ಲೈಕ್ ಗ್ರಾನ್ಯೂಲ್ಸ್ ಇರ್ತಾವ. ಸೆಲ್ಸ್ ಗ್ರಾನ್ಯುಲೋಸೈಟ್ಸ್ ಒಳಗೆ ಎರಡು ಬರ್ತಾವ. ಯಾವ್ಯಾವ ಅಂದ್ರ ಮೊನೋಸೈಟ್ಸ್, ಲಿಂಫೋಸೈಟ್ಸ್. ಲಿಂಫೋಸೈಟ್ಸ್ ಒಳಗೆ ಮತ್ತೆ ಎರಡು ಬರ್ತಾವ, ಟಿ